ಮತ್ತೊಮ್ಮೆ ಡಾಕ್ಟರ್ ಸಿನಿಮಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗಣೇಶ್ ಸರ್, ಕೋಟಿ ರಾಮು ಒಂದು ಕಾಲದಲ್ಲಿ 50,000 ತಗೊಂಡು ಮನೆ ಬಿಟ್ಟು ಬೆಂಗಳೂರಿಗೆ ಬಂದಂಥ ರಾಮು ಅವರು ಒಂದು ಹೊತ್ತು ಬರೀ ಇಡ್ಲಿ ತಿನ್ಕೊಂಡು ಕಾಲ ಹಾಕಿದ್ದುಂಟು ಅಂತ ಹೇಳ್ತಿದ್ವಿ. ಆದರೆ ಒಂದು ಸಿನಿಮಾ ನಿರ್ಮಾಪಕರಾಗಬೇಕು, ರಾಮು ಅವರು ಕೋಟಿ ರಾಮು ಆಗಬೇಕು ಅಂತಂದರೆ ಆ ಒಂದು ಕಷ್ಟ ಹೇಗಾಯಿತು, ಹೇಗೆ ಸಾಧನೆ ಮಾಡಿದ್ರು ಅವರು? ಹೌದು, ಅದು ತುಂಬ ಒಳ್ಳೆ ಪ್ರಶ್ನೆ ಒಳ್ಳೆ ಪ್ರಶ್ನೆ ಅದು. ಯಾಕಂದರೆ ಒಂದು ಹೊತ್ತಿಗೆ ಇಡ್ಲಿ ತಿಂದು ರಾತ್ರಿ ನೀರು ಕುಡಿದು ಮಲ್ಕೊಳ್ತಿದ್ದವರು ಕೋಟಿ ರಾಮ ಆಗೋದು ಹೇಗೆ? ಅದಕ್ಕೆ ಹೇಳಿದ್ದೀವಿ, ಇವರು ಸಿನಿಮ್ಯಾಟಿಕ್ ಲೈಫ್ ಅವ್ರದ್ದು. ಸಿನಿಮಾ ಘಟನೆಗಳೆಲ್ಲ ಚಕ್ಕ ಅಂತ ನಾವು ನೋಟ್ ಮಾಡ್ತಾ ಹೋದರೆ ಅದು ಸಿನಿಮಾನೇ. ನಿರ್ಮಾಪಕನಾಗಬೇಕಂತ ನಾನು ಮೊದಲು ಹೇಳಿದ್ದೀನಿ. ಅವರಿಗೆಲ್ಲ ಡೈರೆಕ್ಷನ್, ಸಂಭಾಷಣೆ ಬರೆಯೋ ಇದೆಲ್ಲ ಗುರಿ. ಈ ರಾಮುಗೆ ಕೈಯಲ್ಲಿ ದುಡ್ಡಿಲ್ಲದಿದ್ದರೂ ನಿರ್ಮಾಪಕನಾಗಬೇಕು ಅಂತ ಆಸೆ. ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಅದೇ ರೆಗ್ಯುಲರ್ ಅದು ಸಿನಿಮಾ ನೋಡೋದು, ರಾತ್ರಿ ಬಂದು ಚರ್ಚೆ ಮಾಡೋದು, ಇದು ನಡೀತಾ ಇತ್ತು. ಏನು ಮಾಡೋದು, ನೆಕ್ಸ್ಟ್ ಏನು, ಮುಂದೇನು ಅಂತ ಯೋಚನೆ ಮಾಡ್ತಾ ಇರೋದು ಅವರಿಗೆ ಒಂದು ಅವಕಾಶ ಇತ್ತು ಅಲ್ಲಿ. ಅವರು ರಾಮಚಂದ್ರ ಅಂತ ಒಬ್ಬರು ಪ್ರೊಡಕ್ಷನ್ ಮ್ಯಾನೇಜರ್ ಪರಿಚಯ ಆಯಿತು. ರಾಮಚಂದ್ರ ಆತ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದಿದ್ದು ಶಿಶುನಾಳ ಶರೀಫ ಸಿನಿಮಾಕ್ಕೆ. ಅದನ್ನು TS ನಾಗಾಭರಣ ಡೈರೆಕ್ಟ್ ಮಾಡ್ತಾಯಿದ್ದೆ. ಸೊ ಕನೆಕ್ಷನ್ ಹೇಗೆ ಸಿಗ್ತದೆ ಒಬ್ಬ ಮನುಷ್ಯನಿಗೆ? ಒಂದು ಗುರಿ ಇದ್ದರೆ ಕನೆಕ್ಷನ್ ಎಲ್ಲ ಒಟ್ಟಾಟಿಗೆ ಯೋಗ ಮತ್ತು ಯೋಗ್ಯತೆ ಕೂಡಿ ಬರೋದು ಇಲ್ಲಿಂದ, ಶರೀಫಜ್ಜನಿಂದ. ಹೋಗಿ ಅವ್ರ ಜೊತೆ ಹೋಗ್ತಾಯಿದ್ರು, ಶೂಟಿಂಗ್ ನೋಡ್ತಾಯಿದ್ರು ರಾಮಚಂದ್ರ ಜೊತೆ. ನಾಗಭರಣನ ಪರಿಚಯ ಆಯಿತು. ಹಾಗೆ ಅದು ರಿಲೀಸ್ ಅಂತಕ್ಕೆ ಬಂತು ಶರೀಫ ಸಿನಿಮಾ. ರಿಲೀಫ್ ಅಂತಕ್ಕೆ ಬಂದಾಗ ಇವರು ಒಂದು ಮಾತು ಹೇಳಿದರು, ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೇನೆ ಅಂತ. ರಾಮು ಎಲ್ಲ ನಕ್ಬಿಟ್ರು. ಇಡ್ಲಿ ತಿಂದ್ಕೊಂಡು ಜೀವನ ಮಾಡ್ತಾರೆ ಹೆಂಗೆ ಅಲ್ವಾ? ಕರೆಕ್ಟ್ ಅಲ್ವಾ? ಹೌದು. ಹೇಗೆ ಇದು ಮಾಡ್ತಾರೆ ಅಂತ. ಇಲ್ಲ ಸರ್, ನನಗೆ ಒಂದು ಜಾಗ, ಒಂದು ಭಾಗ, ಯಾವುದು ಕರ್ನಾಟಕದ ಯಾವುದೋ ಒಂದು ಜಾಗದ ಡಿಸ್ಟ್ರಿಬ್ಯೂಷನ್ ಕೊಡಿ, ನಾನು ಮಾಡ್ತೇನೆ. ಇವ್ರಿಗೆ ನಂಬಿಕೆ ಬಂತು ನಾಗಭರಣ ಏನು ಮಾಡಿದ್ರು, ಕನ್ವಿನ್ಸ್ ಮಾಡಿಬಿಟ್ಟು ಇದು ಒಂದು ಹೈದರಾಬಾದ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ನಿನಗೆ ಅಂತ ತಗೊಂಡು ಎಲ್ಲಿ ಹೋದ್ರು, ಹೇಗೆ ಮಾಡ್ತಾರೆ, 3-3.5 ಲಕ್ಷ ಮೇಲೆ ಅಲ್ಲಿಂದ ಕಲೆಕ್ಷನ್ ಮಾಡಿ ಇಷ್ಟ ಚೆನ್ನಾಗಿ ಕ್ಲಿಕ್ ಆಗೋಯ್ತು ಸಿನಿಮಾ. ಸೂಪರ್ ಹಿಟ್ ಆಗೋಯ್ತು. ಅದರಲ್ಲಿ ಒಂದು 3.5 ಲಕ್ಷ ಅವ್ರ ಕೈಗೆ ಬಂತು ವಿತರಕರಾಗಿ. ಆಮೇಲೆ ವಿತರಕರಾಗಿ ರಾಮು ಹಿಂದಿ ತಿರುಗಿ ನೋಡಿಲ್ಲ. ಒಂದು 20 ಸಿನಿಮಾ 1 by 1 ಡಿಸ್ಟ್ರಿಬ್ಯೂಟ್ ಮಾಡಿದರು. ಎಲ್ಲವೂ ಕೈ ಹಿಡಿದು. ಇದು ನಾವು ಸಿನಿಮಾದಲ್ಲಿ ನೋಡಲಿಕ್ಕೆ ಸರ್ ಅಲ್ವಾ? ಖಂಡಿತವಾಗ್ಲೂ ಸರ್. ಒಂದು ಸೀಕ್ವೆನ್ಸ್ ಇದು ಮಾಡಿದ್ರೆ ಫ್ರೇಮ್ ಹೋಗ್ತಾ ಇದ್ದರೆ ಇವರು ತಕ್ಷಣ ಹೇಗೆ ಕೋಟ್ಯಾಧಿಪತಿ ಆದರೂ, ಒಂದು ಹಾಡಲ್ಲಿ ಹೋಗ್ತಿದ್ದಂಗೆ ಬಡವರಾಗಿದ್ದು ಶ್ರೀಮಂತ ಆಗಿಬಿಡ್ತಾರೆ ಅಂಥ ಲೈಫು ರಾಮು ಅವರು. ಸೊ ಅಲ್ಲಿಂದ ಕೈ ಹಿಡಿದಿದ್ದು ಅವರು ಎಲ್ಲೂ ಹಿಂದೆ ನೋಡಿಲ್ಲ ಡಿಸ್ಟ್ರಿಬ್ಯೂಷನ್ನಲ್ಲಿ. ಆಮೇಲೆ ಏರುಪೇರಾಯಿತು, ಅದು ಹೇಳ್ತೀನಿ. ಇನ್ನೂ ದೊಡ್ಡ ಸಕ್ಸಸ್ ಬಂದಿದ್ದು ಚೈತ್ರದ ಪ್ರೇಮ ಡಿಸ್ಟ್ರಿಬ್ಯೂಷನ್ ಕೈ ಹಾಕಿ. ಅದರ ಮೊದಲು ಬೇರೆ ಒಂದಷ್ಟು ಸಿನಿಮಾ ಮಾಡಿ ಲಾಸ್ ಆಯಿತು. ಚೈತ್ರದ ಲಾಸ್ ಆದಾಗ ಚೈತ್ರದ ಪ್ರೇಮದಲ್ಲಿ ಹಿಡೀಲಿಕ್ಕೆ ಹೋದ. ಇಡೀ ಗಾಂಧಿನಗರ ನಕ್ಕಿದ್ದೆ. ಯಾಕೆಂದರೆ ನಾಯಕ ಹೊಸಬ, ಅವನನ್ನು ನೋಡ್ಲಿಕ್ಕೆ ರಘುವೀರ. ಆಮೇಲೆ ಇವರು ರಾಮು ಹೊಸಬರು. ಹೌದು. ಅದರ ಡೈರೆಕ್ಟರ್ ಎಸ್ ನಾರಾಯಣ ಅವರು ಹೊಸಬರು. ಫಸ್ಟ್ ಫಿಲ್ಮ್. ಈ ಹೊಸಬರನ್ನು ಕಟ್ಟಿಕೊಂಡು ಇನ್ನೇನು ಮಾಡೋದಪ್ಪ ಅಂತೇಳಿ ಯೋಚನೆ ಮಾಡ್ತಾ ಇರುವಾಗ ಇವರು ಧೈರ್ಯ ಮಾಡಿ ಅವರೆಲ್ಲ ಆಡ್ಕೊಳ್ತಾರೆ. ನಾನು ನನ್ನದೇ ಆದ ರೂಟ್ ಇದೆ, ನನ್ನೊಂದು ಗುರಿ ಇದೆ, ಬಂದರೆ ಬಂತು ಅಂತೇಳಿ ಬೆಟ್ಟ ಕಟ್ಟಿದೆ. ಅತಿ ಸಿನಿಮಾ ಡಿಸ್ಟ್ರಿಬ್ಯೂಷನ್ ತಗೊಂಡು ಅದು ಏನಾಯ್ತು ಗೊತ್ತಾಯ್ತು. ಹೌದು ಸರ್. ಲೈಫಿಗೆ ಒಂದು ಚೈತ್ರ ಮಾಸ ಅವ್ರದ್ದು. ನಿಜ. ಅದು ಸೂಪರ್ ಡೂಪರ್ ಆಯ್ತು. ಅಲ್ಲಿಂದ ಶುರುವಾದ ಕೋಟಿ ರಾಮು. ಈಗ ನಾವು ಕೋಟಿ ರಾಮು ಅಂತ ಯಾಕೆ ಕರಿತಿದ್ವಿ ಅಂತೇಳಿ ಈಗಲೇ ಆಸೆ. ಆಮೇಲೆ ಮಾಲಾಶ್ರೀ ಅದು ಮೊದಲು ಒಂದು ಸಣ್ಣ ಇದು ಬಿಟ್ಟೋಯ್ತು. ಆದರೆ ಒಂದು ಅಮೌಂಟು ಓಂ ಪ್ರಕಾಶ್ ಅವ್ರಿಗೆ ಕೊಟ್ಟು ನೀವು ಒಂದು ಸಿನಿಮಾ ಮಾಡು, ಅದರಲ್ಲಿ ಇವ್ರು ಮಾಲಾಶ್ರೀ ಆ ಕಾಲದಲ್ಲೇ ಒಂದು ಕಣ್ಣು ರಾಮು ಅವ್ರಿಗೆ. ಹೌದೌದು. ಓಂ ಪ್ರಕಾಶ್ ಅದೇ ಟೀಮ್ ಅಲ್ವಾ? ಇವರಿನ್ನೂ ನಿರ್ಮಾಪಕರಾಗಿರಲಿಲ್ಲ, ಬರೀ ವಿತರಕರಾಗಿದ್ದು. ಅದೇ ಒಂದೂವರೆ ಎಷ್ಟೋ ಒಂದು ಸ್ವಲ್ಪ ದುಡ್ಡು ಕೊಟ್ಟು
ಇದು ಮಹಾರಾಷ್ಟ್ರ ಸಿನಿಮಾ ಮಾಡಿಕೊಡು ಅಂತೇಳಿ ಅವನು ಹಾಕ್ಬಿಟ್ಟು ಓಂ ಪ್ರಕಾಶ್ ರಾವ್ ಇದನ್ನು ಬಿಡಲಿಲ್ಲ ಅವ್ರಿಗೆ, ಯಾಕಂದ್ರೆ ಅದರ ಮೊದಲು ಮಹಾರಾಷ್ಟ್ರ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದ ಅಂತ. ಸೊ ಈಸಿ ಆಗುತ್ತೆ ಅಂತೇಳಿ ಓಂ ಪ್ರಕಾಶ್ ಅವ್ರ ಹತ್ರ ಹೇಳಿದ್ದೆ. ಅದು ಅಲ್ಲಿಂದ ಶುರು ಆದ್ದು ಅವರ ಏನು ಪ್ರೇಮ ಕಥೆ ಏನಿದೆ. ಮನಸ್ಸಿಗಿತ್ತೋ ಬಿಡ್ತೋ ಅದು ಬೇರೆ ಪ್ರಶ್ನೆ, ಬಟ್ ರಾಮುಗೆ ಅದೊಂದು ಐಡಿಯಾ ಇತ್ತು. ದಯವಿಟ್ಟು ನನಗೆ ಕ್ಷಮಿಸಿ ಸರ್, ನನಗೆ ಕ್ಷಮಿಸಿ ಸರ್. ನಾನು ನಿನ್ನ ಕ್ಷಮಿಸೋದಿಲ್ಲ. ಹಾಗೆ ಅಂತ ಮಹಾರಾಷ್ಟ್ರನ ಹಾಕೊಂಡು ಮಾಡಿದ ಸಿನಿಮಾ ಫ್ಲಾಪ್ ಆಗಿದೆ. ಸೊ ಈಗ ಅವರೇ ಇರಬೇಕು ನಮ್ಮ ಸಿನಿಮಾಗೆ, ಅವ್ರಿಗೆ ಸಿನಿಮಾ ಮಾಡಬೇಕು ಅಂತ ಹೋದಾಗಲಿಲ್ಲ. ಅವು ತೆಲುಗು ಸಿನಿಮಾದಲ್ಲಿ ಬಿಜಿ ಆಗ್ಬಿಟ್ಟು ಇಲ್ಲಿ ಕಾಲ್ ಸೀಟ್ ಸಿಗಲಿಲ್ಲ, ಹಾಕಿದ್ರು ಸಿನಿಮಾ ಮಾಡಲಿಕ್ಕೆ ಆಗಿಲ್ಲ. ಆ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಈಚೆ ಚೈತನ್ಯ ಅದು ಕ್ಲಿಕ್ ಆಗೈತಲ್ಲ, ದುಡ್ಡು ಬಂದೋಯ್ತು. ಸೊ ನಗೋರು ನಗ್ತಾ ಇದ್ದಾರೆ ಈಗಲೂ ಅಲ್ವಾ? ಖಂಡಿತವಾಗ್ಲೂ ಸರ್. ಅದೇ ನೀವು ಹೇಳ್ತಿದ್ದಂಗೆ ಒಂದು ಸಿನಿಮಾ ಜರ್ನಿ ಥರನೇ ಇತ್ತು ಅವ್ರದ್ದು. ಹೌದು, ಸಿನಿಮಾ ಜೀವನ ಒಂದು ಸಿನಿಮಾ ಥರನೇ ಇತ್ತು. ಇಷ್ಟು ಬೇಗ ಪಟ ಅಂತ ಅದೇ ಯೋಗ್ಯತೆ ಕೂಡಿದಾಗ ಒಬ್ಬ ಮನುಷ್ಯನಿಗೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗುವಂಥ ರಘು ಲಾಡ್ಜ್ ಇದೆಯಲ್ಲ, ಅದೊಂದು ಕನ್ನಡ ಚಿತ್ರರಂಗದ ಒಂದು ಪೀಸ್, ಅದು ಮ್ಯೂಸಿಯಂ. ಸಾಕಷ್ಟು ಪ್ರತಿಭೆಗಳು ಬಂದಿದೆ. 4 ಪ್ರತಿಭೆ, ಶಿವಮಣಿ, MS ರಾಜಶೇಖರ್, ಪ್ಲಸ್ ಇವರು MS ರಮೇಶ್ ಅವರ ಜೊತೆಗಿದ್ದವರು, MS ರಮೇಶ್, ರಾಮು, ಹೌದು, ಇಷ್ಟು ಜನ ಒಂದು ಕಡೆಯಲ್ಲಿದ್ದವರು. ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಕನಸು ಕಂಡವರು, ಎಲ್ಲರೂ 4 ಜನ. ಅದರಲ್ಲೂ ಕನಸಿನ ರಾಣಿಯನ್ನ, ಹೌದು, ಅದು ಕನಸೆ, ಅದು ಕನಸು, ರಾಮು ಕನಸೆ. ಅವ್ರ ಕನಸಿಗೆ ಓಂ ಪ್ರಕಾಶ್ ಅವರು ಕೂಡ ಸಪೋರ್ಟ್ ಮಾಡಿದ್ರ? ಯಾರು ಮಾಡಬೇಡ, ಇಲ್ಲ ಅವ್ರು ಜೋರ ನಕ್ಬಿಟ್ರು. ಏನಯ್ಯ ಹೀಗೆಲ್ಲ ಇದು ಮಾಡ್ತೀನಿ ನೋಡು, ಪ್ರೊಫೆಷನ್ ಬಗ್ಗೆ ಕೆಲವೊಮ್ಮೆ ಸೀರಿಯಸ್ ಆಗಿರ್ತಾರೆ. ಅದು ಓಂ ಪ್ರಕಾಶ್ ಅವರು ಯಾವಾಗ ಇಲ್ಲ ಸರ್, ಅದು ಡೈರೆಕ್ಟ್ ಮಾಡಿದ ಹುಚ್ಚ ಆಗಿರ್ಬೋದು. ಹೌದು, ಅವ್ರು ಎಲ್ಲ ಟೈಮಲ್ಲೂ ಒಂಥರ ಅವ್ರು ಟೆನ್ಷನ್ ಆಗೇ ಇರ್ತಾರೆ. ಅದು ನೋಡಿದ್ರೆ ನಮ್ಗೆ ಅನ್ಸುತ್ತೆ, ಏನಪ್ಪ ಎಷ್ಟು ಟೆನ್ಷನ್ ಆಗಿದ್ರು ನಮ್ಗೆ ನಗು ಬರುತ್ತೆ ನೋಡಿದಾಗ. ಸರ್ ಹಾಗೆ ರಾಮ್ ಅವರ ಸಿನಿಮಾಗಳು ಅಷ್ಟೇ ಸರ್, ಒಂದು ಕಾಲದಿಂದ ಹಿಡಿದು ಮತ್ತೆ ಮಹಾರಾಷ್ಟ್ರ ಅವರ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಅಂತ ನಿಂತರು. ಸೊ ಆ ದಿನಗಳು ಹೇಗಿತ್ತು ಸರ್? ಅವರು ಒಂದು ಹಂತದಲ್ಲಿ ತುಂಬಾ ಮುಂದೆ ಇದ್ರು. ಹೌದು, ಕೋಟಿ ರಾಮು ಹೆಸರು ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಒಂದಾದ್ಮೇಲೆ ಒಂದು ಸಿನಿಮಾಗಳು ಕೈ ಹಿಡಿಲಿಲ್ಲ. ಆಮೇಲೆ ಏನಾಯಿತು ಸರ್? ಫ್ಲಾಪ್ ಆಯಿತು, ಫಿಲ್ಮ್ ಫ್ಲಾಪ್ ಆಯಿತು. ಕೋಟಿ ರಾಮು ಅಂತ ನಾವು ಬ್ರ್ಯಾಂಡ್ ಮಾಡಿದ್ದೀವಿ, ಬೇರೆ ಪತ್ರಕರ್ತರೆಲ್ಲ ಸೇರಿಕೊಂಡು ಅದರಿಂದ ಕಮ್ಮಿ ಇಳಿಯೋಕ್ಕಾಗಲ್ಲ. ದುಡ್ಡು ಅಡ್ಜಸ್ಟ್ ಮಾಡಬೇಕು, ಆಗ್ತಾಯಿಲ್ಲ. ಸಾಲ ಸೋಲ ಇತ್ಯಾದಿ ಎಲ್ಲ ಬಂದುಬಿಡ್ತು ರಾಮ. ಸೊ ಮತ್ತೆ ಹಳೆ ಪರಿಸ್ಥಿತಿಗೆ ಬಂದು ನಿಂತರು ರಾಮ ಅವರು. ತೀರಾ ಕೆಟ್ಟ ಇದಂತಲ್ಲ, ಬಟ್ ಸೋಲ್ ಅವರನ್ನು ಕಂಗೆಡಿಸ್ಬಿಡ್ತು. ಅಷ್ಟೊತ್ತಿಗೆ ಬಂತು ಈ ಕೋವಿಡ್. ಅದರ ಮಧ್ಯೆ ಅವರ ಮಾನವೀಯ ಕಾಳಜಿ ಬಗ್ಗೆ ನಾನು ಮಾತಾಡ್ತೇನೆ. ಒಂದು ತಿರುಮಲ ದೇವಸ್ಥಾನ ಇಲ್ಲಿ JP ನಗರದಲ್ಲಿದೆ. ಅಲ್ಲಿ ಏನೋ ಒಂದು ಫಂಕ್ಷನ್ನಿಗೆ ಬಂದಿದ್ದರು, ನಾನು ಹೋಗಿದ್ದೆ. ನಾನು ದಿಢೀರ್ ನೋಡಿ, ಗಣೇಶಿ ಬನ್ನಿ ಮಾತಾಡಿದೆ. ಈ ಉದಯ ಮರಿಕೇಣಿ ಎಲ್ಲಿದ್ದಾರೆ ಅಂತ ಕೇಳಿದೆ. ಉದಯ ಮರಿಕೇಣಿ ಅಂದರೆ ಸಿನಿಮಾ ಜರ್ನಲಿಸ್ಟು, ಕನ್ನಡಪ್ರಭ ಅದರಲ್ಲಿ ತುಂಬ ಹೆಸರು ಮಾಡಿದವರು. ನಾವು ಸೈಂತನಾಡಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು. ಎಲ್ಲಿದ್ದಾರೆ ಅಂತ ಅವರು ಪಾರ್ಶ್ವವಾಗಿ ಮೂಲಕ ಬರಬೇಕು. ಇಲ್ಲ, ಫೀಲ್ಡಲ್ಲಿ ಇಲ್ಲ, ಬರೀ ಮನೆ. ಅದು ಗೊತ್ತಾಗಿದೆ ಅವರಿಗೆ. ನಾನು ಕಾಣಬೇಕಿತ್ತು ಅವ್ರನ್ನ ಅಂತ ಹೇಳಿದರು. ನನಗೆ ಸಂಪರ್ಕ ಅವರು ಏನು ಮಾಡ್ತಾರಂದರೆ, ಅವರು ಯಾರು ಬರೋದು ಬೇಡ, ನನ್ನನ್ನು ಈ ರೂಪದಲ್ಲಿ ನೋಡೋದು ಬೇಡ ಅಂತ ಅವರು ಅಷ್ಟೇ. ಎಲ್ಲ ತುಂಬ ಕಂಗಾಲಾಗಿಬಿಟ್ಟಿದ್ದಾರೆ. ಅದು ನಾನು ನೋಡಬೇಕಲ್ಲ ಅಂತೇಳಿ ಒಂದು ಕೆಲಸ ಮಾಡಿ, ವೆಂಕಟೇಶ್ PR ಇದ್ದಾರೆ, ಅವ್ರ ನಂಬರ್ ಇರ್ಬೋದು, ಕೇಳಿ ಅವ್ರ ಸೊ ಕಾಂಟ್ಯಾಕ್ಟ್. ಏನಾದರೂ ವಿಷಯ ಇತ್ತ? ಏನಿಲ್ಲ, ಏನಾದರೂ ಒಂಚೂರು ಸಹಾಯ ಮಾಡ್ಬೋದಾ ಅಂತೇಳಿ. ನಾವೆಲ್ಲ ಸೇರಿಯೇ ಕೋಟಿ ನಿರ್ಮಾಪಕ ಅಂತ ಬ್ರ್ಯಾಂಡ್ ಮಾಡಿದ್ದವರನ್ನು. ಇದೇ ಉದಯ ಮರ್ಕಿಣಿ, ಶೆಣೈ, ನಾನು, ಬೇರೆ ಗೆಳೆಯರೆಲ್ಲ ಸೇರಿಕೊಂಡು ಉದಯ ಮರ್ಕಿಣಿ ಕಾಣ್ತಾ ಇಲ್ಲ, ಫೀಲ್ಡಿಗೆ ಮರೆಯಾಗಿದ್ದಾರೆ, ತೆರೆ ಮರೆಯಲ್ಲಿದ್ದಾರೆ ಅಂತ ಆದಾಗ ಅವ್ರಿಗೇನು ಸಹಾಯ ಮಾಡಬೇಕು ಅಂತ ಒಂದು ಆಸೆ ಇದೆಯಲ್ಲ, ಅದು ದೊಡ್ಡದು ಅಂತ ನನಗೆ ಅನಿಸ್ತಪ್ಪ. ಆದರೆ ಕೋವಿಡ್ ಅವರನ್ನು ಮುಗಿಸ್ಬಿಡ್ತು, ಅವ್ರ ಲೈಫನ್ನು ಮುಗಿಸ್ಬಿಡ್ತು. ಕನಸುಗಾರನ, ನಿಜವಾದ ಕನಸುಗಾರ ರಾಮು ಸರ್. ಹಾಗೆಯೇ ಈ ಸಿನಿಮಾ ಬಗ್ಗೆ ಇನ್ನೂ ತುಂಬ ಮಾತಾಡೋದು ಅಂತ ಮನಸ್ಸಲ್ಲಿದೆ ಸರ್. ಆದರೆ ಈ ಒಂದು ಕೋಟಿ ರಾಮು ಅವರ ನೆನಪು ತುಂಬಾ ಸಿನಿಮಾಗಳಿಂದ ನಮಗೆ ಕಾಡ್ತಾನೆ ಇರುತ್ತೆ. ಎಸ್, ಯಾವತ್ತಿದ್ರು ಕೂಡ. ಎಸ್ ಸರ್. ಹಾಗೆಯೇ ಲಾಕಪ್ ಡೆತ್ ವಿಷಯವಾಗಿ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀವಿ. ಗಣೇಶ್ ಸರ್, ಏನೋ ಪ್ರಶ್ನೆ ಇಟ್ಕೊಂಡು ಬಂದಿದ್ದೀರಿ, ಗೊತ್ತಾಯ್ತು.
ಹೇಳಿ ಕೇಳಿ. ಸರ್ ನಾನು ಬಂದೆ ಮಾತಾಡಿದ್ರೆ ಪ್ರಶ್ನೆ ಇದ್ದೇ ಹೌದು, ಇರುತ್ತೆ. ಇದ್ದೇ ಇರುತ್ತೆ. ಸರ್ ಈ ಕೋಟಿ ರಾಮು ಅವರು ಈ ಸಿನಿಮಾ ಲಾಕಪ್ ಡೆತ್ ಮಾಡಬೇಕಾದ್ರೆ ಒಂದು ಯೋಚನೆ ಮಾಡಿರ್ತಾರಾ ಅನ್ನೋದೊಂದು ನನ್ನ ಪ್ರಶ್ನೆ. ಏನಂತಂದರೆ ಈಗ ಅಷ್ಟು 1 ಕೋಟಿ ಅಷ್ಟು ದುಡ್ಡು ನಾನು ಹಾಕ್ತಾ ಇದ್ದೀನಿ, ನಾನು ಕಷ್ಟಪಟ್ಟು ಬಂದೀನಿ, ಈಗ ನಾನು ಒಂದು ಸಿನಿಮಾ ಅಷ್ಟು ಕೋಟಿ ಇನ್ವೆಸ್ಟ್ ಮಾಡಬೇಕು ಅಂತ ಬಂದಾಗ ದೊಡ್ಡ ಸ್ಟಾರ್ ನಟರನ್ನ ಹಾಕ್ಕೊಂಡು ಅವಾಗ ಒಂದು ಸಿನಿಮಾ ಮಾಡಿದ್ದಿದ್ರೆ ಹೇಗಿರೋದು? ದೇವರಾಜ್ ಅವ್ರು ಆಗಿನ್ನೂ ಬಂದಿದ್ರು ಇಂಡಸ್ಟ್ರಿ ಕಾಲಿಟ್ಟಿದ್ರು. ಸೊ ಅವ್ರನ್ನ ಹಾಕೊಂಡು ಮಾಡಿದರೆ ಅವ್ರಿಗೆ ಅಮೌಂಟು ಸ್ವಲ್ಪ ಸೇಫ್ ಆಗಿರೋದಲ್ವಾ, ದುಡ್ಡು ಬರುತ್ತೆ ಅಂತ ಒಂದು ಕನ್ಫರ್ಮ್ ಇರೋದು, ಗ್ಯಾರಂಟಿ ಇರೋದಲ್ವಾ? ಅದು ನಿಜ. ಆದರೆ ಇದರಲ್ಲಿ ಒಂದು ಹಂತದಲ್ಲಿ ಕಥೆನೇ ಹೀರೋ. ಅಮ್ಮ, ಇದಕ್ಕೆಲ್ಲ ನೀನೇ ಕಾರಣ ಅಮ್ಮ. ನಿನ್ನ ಆಶೀರ್ವಾದ, ಪ್ರೋತ್ಸಾಹ, ತ್ಯಾಗ. ದೇವರಾಜು ಅಂತ ಶಿವಣ್ಣ ಮಾಡಬೇಕು ಅಂತ ಶಿವಣ್ಣನಿಗೆ ಆದ ಸಬ್ಜೆಕ್ಟ್ ಅದು ಬೇರೆ ಆಯಿತು, AK-47. ಇಲ್ಲಿ ಏನಾಯ್ತು ಅಂದರೆ ಅದು ಕೋಟಿಗೆ ಮುಟ್ತಾರೆ ಅಂತ ಪಾಪ ರಾಮ್ಗೆ ಗೊತ್ತಿಲ್ಲ. ಬಜೆಟ್ ಕೋಟಿ ಹೋಗುತ್ತಂದ್ರೆ ಐಡಿಯಾನೇ ಇಲ್ಲ, ಸುಮ್ಮನೆ ಶೂಟ್ ಮಾಡ್ತಾ ಹೋದು. ಇವನು ಹುಚ್ಚ ಅಂತ ಹೇಳಿ ಹೇಳಿಲ್ಲ ನಾನು, ಓಂ ಪ್ರಕಾಶ್ ರಾವ್ ಪ್ರೀತಿಯಿಂದ ಹೇಳಿದ್ದೆ. ಹೌದು ಹೌದು. ಎಲ್ಲಿ ಸಿಕ್ಕಿದ್ರೆ ಹುಚ್ಚರ ಹೆಂಗಿದ್ದಾರೆ ಅಂತ ನಾನು ಮಾತಾಡೋದು ಹಂಗೇನೆ. ಸೊ ಆ ಬಜೆಟ್ ಏರ್ತು ಕೋಟಿಗೆ ಮುಟ್ಟಿದ್ದು ಹಾಗೆ. ಅದು ಯಾರನ್ನೂ ಗಮನಿಸಲಿಲ್ಲ. ಅಲ್ಲಿ ದೇವರಾಜ್ ಇದ್ದಾರೆ, ಇನ್ನೊಂದು ಕ್ಯಾರೆಕ್ಟರ್ ಇದೆ, ಸಿಲ್ಕ್ ಸ್ಮಿತಾ ಅಂತ ಕರ್ಕೊಂಡು ಬರಬೇಕು, ಇಂಥದ್ದು ಯಾವ ಐಡಿಯಾನೂ ಇರಲಿಲ್ಲ. ಅದು ಬೆಳೀತೋಯ್ತು ತಾನಾಗಿ, ಅದು ತಾನಾಗಿ ಹಿಟ್ಟಾಗೈತೆ. ಆಶಾ, ನಾನಿಲ್ಲಿ ನಾವೇ ನಿನ್ನ ಎಸ್ಕೇಪ್ ಮಾಡಿ ಇಲ್ಲಿ ಕರ್ಕೊಂಬಂದ್ವಿ. ಎಸ್ಕೇಪ್ ಮಾಡ್ಕೊ, ನಿಮ್ಗೆಲ್ಲ ಏನಾಗಿಲ್ಲ ತಾನೆ? ಲಾಕಪ್ ಡೆತ್ ಅಂತೂ ಒಂದು ಒಳ್ಳೆ ಹೆಸರು ತಂದುಕೊಡ್ತು ದೇವರಾಜ್ ಅವ್ರಿಗೂ ಕೂಡ. ಅವ್ರ ಕೆರಿಯರ್ನ ಬಿಲ್ಡ್ ಮಾಡೋಕ್ಕೆ ತುಂಬಾ ಇಂಪ್ರೂವ್ ಒಂದು ಹೆಲ್ಪ್ ಆಯಿತು ಅದು. ಸರ್ ಹಾಗೇ ರಾಮ್ ಅವ್ರ ಬಗ್ಗೆ ಮಾತಾಡ್ತಾ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟಿದ್ವಿ ಮೂಡ್. ಈಗ ಸ್ವಲ್ಪ ಮೂಡ್ ಚೇಂಜ್ ಮಾಡ್ಕೊಳ್ಳೋಣ ಸರ್. ಏನು ಮಾಡ್ತೀರಪ್ಪ? ಒಂದು ಹಾಡಿದೆ ಸರ್, ಹಾಂ, ಬಂತು ಬಂತು ಹಾಂ, ಕರೆಂಟ್ ಬಂತು. ಏ ಹುಡುಗರು ನಿಮಗೆಲ್ಲ ಹೇಳಿ ಮಾಡಿಸಿದ ಹಾಡು, ನನ್ನ ಹತ್ರ ಹೋಗಿ ಇದನ್ನು ಎಂಥದ್ದು ಇದು? ಆಯ್ತು ಸರ್ ಈ ಒಂದು ಹಾಡು ಸಬ್ಜೆಕ್ಟ್ ಅಲ್ವಾ, ಮಾತಾಡಲೇಬೇಕಾ? ಸಿಲ್ಕ್ ಸ್ಮಿತಾ ಅವರು ಈ ಹಾಡಲ್ಲಿ ಕಾಣಿಸ್ಕೊಳ್ತಾರೆ, ಒಂಥರ ಎನರ್ಜೆಟಿಕ್ ಆಗಿ ಕಾಣಿಸ್ಕೊಳ್ತಾರೆ. ಈ ಸಾಂಗು ನೋಡ್ತಾ ಕೂಡ ಒಂದು ನೋಡೋರು ಕೂಡ ಒಂದು ಎನರ್ಜಿ ಬರುತ್ತೆ. ಸೊ ಈ ಸಾಂಗ್ ಬಗ್ಗೆ ಸರ್? ಸಾಂಗ್ ಬಗ್ಗೆ ನಾನು ಈ ಕಾರ್ಯಕ್ರಮಕ್ಕಾಗಿಯೇ ಸಿನಿಮಾ ನೋಡುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡೆ ಮನೇಲಿ. ಹಾಂ ಸರ್. ಹೋಗ್ತಾಯ್ತಾ ಕರೆಂಟ್ ಬಂತು, ಅದನ್ನು ಹಾಡು ಇದೆಯಲ್ಲ ಸಖತ್ತಾಗಿ, ಸೇಮ್ ಹಾಡು ಸ್ಟಾರ್ಟ್ ಆಗಬೇಕು ಕರೆಂಟ್ ಹೋಯ್ತು ಅಯ್ಯೋ ಮನೆಯಲ್ಲಿ. ಮತ್ತೆ ನೋಡ್ಲಿಕ್ಕೆ ಹೋಗಿಲ್ಲ, ಅದು ಬೆಳಗ್ಗೆ ಹೋದ ಕರೆಂಟು ಮತ್ತೆ ಬಂದು ಸಂಜೆ. ನನಗೆ ಮುಂದಿನ ಭಾಗ ನೋಡಲಿಕ್ಕೆ ಆಗಿಲ್ಲ. ಯಾವತ್ತು ಆ ಕಾಲದಲ್ಲಿ ಲಾಕಪ್ ಡೆತ್ ಏನು ನಾನು ನೋಡಿದ್ದೇನೋ ಮಾತ್ರ ನೆನಪು. ನನಗೆ ಈಗಲೂ ಅದರ ಬಗ್ಗೆ ಡೀಟೇಲ್ ಎಲ್ಲ ಗೊತ್ತಿರ್ಬೋದು. ಹೌದು, ಫ್ರೇಮ್ನಲ್ಲಿ ಹೇಗೆ ಸಿಲ್ಕ್ ಹಾಕಂದ್ರೆ ಅದು ನಿಜ. ಆ ಹಾಡು ಹಿಂಗೆ ಹಿಟ್ಟಾಯ್ತಂದರೆ ಅದನ್ನು ಪದಗಳು ಕುಣಿಯೋ ಆಟ, ಹೌದು, ಅದೇ ಥರ ಸಿಲ್ಕ್ ಸ್ಮಿತಾನು ನನಗೆ ಸಿಲ್ಕ್ ಸ್ಮಿತಾ ಅಂತ ಹೇಳಿದಾಗ ದುರಂತ ಸಾವು, ಅದು ಮತ್ತೆ ದುರಂತಕ್ಕೆ ಬರೋದು ಬೇಡ, ಅದು ಕರೆಂಟ್ ಇರಲಿ ಅದರಲ್ಲಿ ಅಲ್ವಾ. ಇವ್ರು ಕರೆದಿದ್ದು ಯಾರು, ಸಿಲ್ಕ್ ಸ್ಮಿತಾ ಬೇಕು ಅಂತೇಳಿ ಓಂ ಪ್ರಕಾಶ್ ರಾವ್ ಹೇಳಿದಾಗ ಎಸ್ ನಿಮಗೆ ಬಿಟ್ಟಿದ್ದೀನಿ, ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತೇಳಿ. ಸೊ ಅಲ್ಲಿಂದ ಫ್ಲೈಟ್ನಲ್ಲಿ ಕರೆಸಿ ಇಲ್ಲಿ ರೂಮಲ್ಲಿ ಮಾಡಿ ಅದೊಂದು ಹಾಡು ತೊಗೊಂಡ್ಬಿಟ್ರು. ಹಾಡು ಸೂಪರ್ ಹಿಟ್ ಆಯಿತು. ಅದಕ್ಕೆ ಒಂದು ಆ್ಯಡೆಡ್ ಅಟ್ರಾಕ್ಷನ್ ಸಿಲ್ಕ್ ಸ್ಮಿತಾ. ನನಗೆ ಸಿಲ್ಕ್ ಸ್ಮಿತಾಕ್ಕಿಂತಲೂ ಅವ್ರ ಶಿಷ್ಯ ಪರಿಚಯ, ತುಂಬ ಪರಿಚಯ. ಅದು ಸರ್ ಶಕೀಲ ಅಂತ. ಓ ಶಕೀಲ ಅವರು ತುಂಬ ಪರಿಚಯ ಅಂದರೆ ಒಂದು ಸಲ ಇಂದ್ರಜಿತ್ ಒಂದು ಸಿನಿಮಾ ಮಾಡಿದ್ರು, ಅದಕ್ಕಾಗಿ ಕರೆಸಿದ್ರು. ಅಲ್ಲಿ ಹೋದಾಗ ಒಂದು ಮಾತಾಡೋಣ ಅಂತ ಅನಿಸ್ತು. ಸೊ ಮಲಯಾಳಿ ಹಾಕಿ ಹಾಗೆ ಮಾತಾಡ್ತಾ ಲೈಫ್ ಎಲ್ಲ ಡೀಟೇಲ್ ಹೇಳಿದ್ದಾರೆ. ಅದು ನನ್ನ ಗುರು ಇದ್ದಾರೆ. ಯಾರು ಗುರು? ಸಿಲ್ಕ್ ಸ್ಮಿತಾ. ಓಹ್, ಇದು ಭಾರಿ ದೊಡ್ಡ ಕೇಸ್ ಇದು. ನಾನು ಯೋಚನೆ ಮಾಡಿದಾಗೆಲ್ಲ ಇದು ಎಲ್ಲೆಲ್ಲೋ ಹೋಗ್ತಾ ಇದೆ ಸ್ಟೋರಿ ಅಂತೇಳಿ ಆ ಸ್ಟೋರಿನ ಅಲ್ಲಿಗೆ ನಿಲ್ಲಿಸಿ ಸಿಲ್ಕ್ ಸ್ಮಿತಾ ಈ ಕರೆಂಟ್ ಈ ಸಿನಿಮಾಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟರ ಬಗ್ಗೆ ಮಾತ್ರ ಮಾತಾಡೋಣ. ಶಶಿಕಲನ ಬಿಟ್ಬಿಡು, ಇನ್ನೊಂದು ಇದ್ರಲ್ಲಿ ನೋಡೋಣ. ನಿಜವಾದ ಅದಂತೂ ಅವ್ರನ್ನ ನೋಡಿದಾಗೆಲ್ಲ ಸ್ಕ್ರೀನ್ ಮೇಲೆ ಅಂತ ಶಾಕ್ ಹೊಡೆಯೋದಂತೂ ನಿಜ ಕರೆಂಟಿಂದ. ನಂದು ಕುಂದದ ಟೀನೇಜು, ನಂದು ನಂದದ ವೋಲ್ಟೇಜು. ಅದು ಆ್ಯಕ್ಚುಲಿ ನಾವು ಬ್ರ್ಯಾಂಡೆಡ್ ಅದು. ನಿಜ. ಆಕೆ ಅದ್ಭುತ ನಟಿ ಅದು. ಆಕೆ ತಾಯಿ ನಾಗೇಶ್ ಅಂತ
ಕನ್ನಡಿಗ, ಅಲ್ಲಿ ತಮಿಳ್ನಾಡಿನಲ್ಲಿ ಹೋಗಿ ಸೂಪರ್ ಹಿಟ್ ಆಯಿತು ಸಿನಿಮಾಗಳೆಲ್ಲ, ಸೂಪರ್ ಹಿಟ್ ಲೈಫ್ ಅವನು ಆತ. ಬ್ರ್ಯಾಂಡ್ ಹಾಸ್ಯ ನಟ ಅಂತೇಳಿ, ಹಾಸ್ಯ ನಟನ ಬ್ರ್ಯಾಂಡ್ ಮಾಡಬೇಡಿ, ಇವರಷ್ಟೇ ಬರೀ ಡ್ಯಾನ್ಸರ್ ಕರ್ದಲ್ಲಿ ಹೋಗ್ತಾರೆ, ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ. ಅದಲ್ಲ, ಅವಳ ಪ್ರತಿಭೆಯನ್ನು ಗುರುತಿಸ್ಕೊಂಡು ಮಾಡಬೇಕಾದ ಸಿನಿಮಾ. ಒಂದು ಸಿನಿಮಾ ಆಯಿತು, ಅದು ಒಂದು ಕಾದಂಬರಿನೂ ಆಯಿತು. ಕಾದಂಬರಿ ಅಂದರೆ ಲೈಫ್ ಸ್ಟೋರಿ ಬರ್ತದೆ ನಮ್ಮ ಕನ್ನಡಿಗರೇ. ಸಿಲ್ಕ್ ಸ್ಮಿತ್ ಅವ್ರ ಬಗ್ಗೆ ಸಿಲ್ಕ್ ಸ್ಮಿತ್ ಬಗ್ಗೆ ಏನೋ ಒಂದು ಟೈಟಲ್ ಕೊಟ್ಟಿದ್ದಾರೆ, ಜಿ ಗಂಗಾಧರನ್ ಅಂತ. ನನ್ನ ತುಂಬ ಆತ್ಮೀಯ ಗೆಳೆಯರು ಅವರು, ಇಲ್ಲೇ ಈಗ ಕೇರಳದಿಂದ ಬಂದು ಇಲ್ಲಿ ಟ್ರಾನ್ಸ್ಲೇಟರ್, ತುಂಬ ಒಳ್ಳೆಯ ಟ್ರಾನ್ಸ್ಲೇಟರ್ ಅವರು ಬರೆದಿದ್ದಾರೆ ಸಿಲ್ಕ್ ಸ್ಮಿತ್ ಲೈಫ್. ಅದರಲ್ಲಿ ಎಲ್ಲನೂ ಇದೆ. ಈ ಮಸಾಲಾ ಸಿನಿಮಾದು ಅವರ ಲೈಫ್ ಇದೆಯಲ್ಲ, ಮಸಾಲಾ ಸಿನಿಮಾ. ಕೈ ಕೊಟ್ಟವರಿದ್ದಾರೆ, ಕೈ ಹಿಡಿದವರಿದ್ದಾರೆ, ಎಲ್ಲವನ್ನು ಮಾಡಿದಂಥ ಒಂದು ಪ್ಯಾಕೇಜ್ ವ್ಯಕ್ತಿತ್ವ ಇರುವಂಥದ್ದು ಸಿಲ್ಕ್ ಸ್ಮಿತ್. ಇದಕ್ಕಂತೂ ಕರೆಂಟ್ ಕೊಟ್ಟಿದ್ದು ನಿಜ, ಲಾಕಪ್ ಡೆತ್ ಅದಂತೂ ನಿಜ. ಸೊ ಈಗಲೂ ನೋಡಿದ್ರೆ ಸುಮಾರು ಜನಕ್ಕೆ ಶಾಕ್ ಹೊಡೆಯುತ್ತೆ. ಬಟ್ ನಾನು ನೋಡಲಿಕ್ಕೆ ಆಗಿಲ್ಲ, ನೋಡಿಲ್ಲ. ಇಲ್ಲ ಮೊನ್ನೆ ನೋಡ್ತಾ ಇದ್ದಾಗ ಕರೆಂಟ್ ಹೋಗಿರೋದ್ರಿಂದ ಬಿಡಿ, ನನ್ನ ವಯಸ್ಸು ಕೂಡ ಹಾಗೆ ಇದೆ, ನೋ ಪ್ರಾಬ್ಲಮ್. ಆಯ್ತು. ಎಸ್ ಸರ್, ಲಾಕಪ್ ಡೆತ್. ಈಗ ಕೊನೆಯದಾಗಿ ಏನಾದರೂ ಒಂದು ಮಾತು ಈ ಚಿತ್ರದ ಬಗ್ಗೆ. ಬರೀ ಡೆತ್ಗಳ ಬಗ್ಗೆ ಮಾತಾಡಿದ್ರು, ಹಂಗೆ ಆಗ್ಬಿಟ್ಟಿದಾರ ಸರ್? ಹೌದು, ರಾಮ್ ಅವ್ರ ಬಗ್ಗೆ ಮಾತಾಡಿದ್ವಿ, ಲಾಕಪ್ ಡೆತ್ ಅದು ಸ್ಮಿತ್ ಅವ್ರ ಬಗ್ಗೆ ಮಾತಾಡಿದ್ವಿ. ಇರಲಿ, ನಡೆದಿರೋದು. ಬಟ್ ಆದರೂ ಅದೊಂದು ನಡಿಬೇಕು, ಹಿಸ್ಟ್ರಿ, ಒಂದು ಇತಿಹಾಸನೇ ಇದೆ ಅಲ್ವಾ ಸರ್ ನಮ್ಮ ಕಣ್ಣು ಮುಂದೆ. ಹಾಗೇನೆ ಇದೊಂದು ಸಿನಿಮಾ ಲಾಕಪ್ ಡೆತ್ತು ಇಡೀ ಬೇರೆ ಎಲ್ಲ ಒಂದು ಕಾಪ್ ಸಿನಿಮಾಗಳು ಏನೇನು ಬರ್ತಾ ಇತ್ತು ಎಲ್ಲದಕ್ಕೊಂದು ದಿಕ್ಸೂಚಿ ಥರ ಆಯಿತು, ಮಾರ್ಗದರ್ಶನ ಅಂತೂ ಕೊಟ್ಟಂಗಾಯಿತು. ಓಕೆ ಸರ್, ಆ್ಯಂಡ್ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಆ್ಯಂಡ್ ಡಾಕ್ಟ್ರೇ, ಯಾಕಂತ ಸರ್ ಕರೆಂಟ್ ಇಲ್ಲ ಸರ್, ಈಗ ಆ್ಯಕ್ಚುಲಿ ಇಲ್ಲಿ ಕರೆಂಟ್ ಹೋಗೋ ಮುಂಚೆ ಸಾವಿನ ಬಗ್ಗೆ ಮಾತಾಡ್ತಾ ಸ್ವಲ್ಪ ಜಾಲಿ ಆಗಿರಲಿ ಹುಡುಗ, ಖಂಡಿತವಾಗ್ಲು ಸರ್, ಇಲ್ಲಿ ಕರೆಂಟ್ ಹೋಗೋ ಮುಂಚೆ ಚೆನ್ನಾಗಿ ಕಾರ್ಯಕ್ರಮ ಮುಗಿಸೋಣ ಅಂತ. ಖಂಡಿತ. ಸೊ ಡಾಕ್ಟ್ರೆ, ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸಂಚಿಕೆ ಲಾಕಪ್ ಡೆತ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಿನಿಮಾದೊಂದಿಗೆ ನಾವು ಇಬ್ಬರು ನಿಮ್ಮನ್ನು ಭೇಟಿ ಮಾಡ್ತೀವಿ ಅಂತ ಹೇಳ್ತಾ, ನೀವು ನೋಡ್ತಾ ಇರಿ ನಮ್ಮ NKR TV ಕನ್ನಡ, ಅಣುವಿನಲ್ಲೂ ಕನ್ನಡತನ. ನಮಸ್ಕಾರ.